ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸ್ಪೆಷಲ್ ಆಗಿ ಬ್ರೆಡ್ ಮಂಚೂರಿ ಮಾಡೇನ್ರಿ. ಹಾಗೆ ಗೋಬಿ ಮಂಚೂರಿ ತಿಂದು ಬೇಜಾರಾಗಿದ್ದೆ. ಈ ಬ್ರೆಡ್ ಮಂಚೂರಿ ಮಾಡ್ಕೊಂಡು ತಿನ್ನಿರಿ, ತುಂಬಾ ರುಚಿ ಇರುತ್ತೆ. ಹಾಗೆ ವಿಡಿಯೋನ ಪೂರ್ತಿ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ಹಾಗೆ ಈ ಬ್ರೆಡ್ ಮಂಚೂರಿ ಮಾಡಿಕೊಡಂತ ನನ್ನ ಮಗನೇ ಹೇಳಿದ್ದು. ಹಾಗೆ ಈಗ ಈವ್ನಿಂಗ್ ಆಗಿದೆ, ಹಾಗಾಗಿ ಅವನಿಗೆ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕಂತ ಆಸೆ. ಹಾಗಾಗಿ ಬ್ರೆಡ್ ತೊಗೊಂಡು ನನಗೆ ಏನಾದರೂ ಮಾಡಿಕೊಡಂತ ಹೇಳ್ದ. ಹಾಗಾಗಿ ನಾನು ಬ್ರೆಡ್ ತೊಗೊಂಡು ಬ್ರೆಡ್ ಮಂಚೂರಿ ಮಾಡೋದನ್ನು ತೋರಿಸ್ತಿದ್ದೀನಿ. ಇಲ್ಲಿ ನೋಡಿರಿ, ನಾನೊಂದು 5 ಬ್ರೆಡ್ ತೊಗೊಂಡ್ರಿ. ಹಾಗೆ ಇದು ನಾನು ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಟೀ ಜೊತೆ ಆದರೂ ತಿನ್ಬೋದು, ತುಂಬಾ ರುಚಿ ಇರುತ್ತೆ. ಈಗ ನೋಡಿರಿ, ನಾನು ಬ್ರೆಡ್ನ ಚೌಕಾಗಿ ಕಟ್ ಮಾಡ್ಕೊಳತ್ತೀನಿ ರೀ. ನೋಡಿರಿ, ಈ ಶೇಪಲ್ಲಿ ಚಿಕ್ಕ ಚಿಕ್ಕ ಪೀಸಾಗಿ ಚೌಕಲೆ ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ. ಈಗ ನಾನು 2 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಿಟ್ಟು ತೊಗೊಂಡೇನಿ. ಹಾಗೆ 1 ಸ್ಪೂನಷ್ಟು ಮೈದಾ ಹಿಟ್ಟು, ಹಾಗೆ 1 ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ ಖಾರ ಪುಡಿ ನಿಮ್ಗೆ ಎಷ್ಟು ಬೇಕು ನೋಡಿರಿ, ಎಷ್ಟು ಖಾರ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ನಾನು 1 ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಂಡೇನಿ. ಹಾಗೆ ಗರಂ ಮಸಾಲ, ಧನಿಯಾ ಪುಡಿ, ಚಿಕನ್ ಮಸಾಲ ಹಾಕ್ಕೊಂಡೇನಿ. 3 ಹಾಕ್ಕೋಬೇಕು. ನಿಮಗೆ ಯಾವ ಮಸಾಲ ಇಷ್ಟ ನೋಡಿರಿ ಅವನ್ನ ಹಾಕ್ಕೊಳ್ಳಿ. ನಾನು ರೀ ಇಲ್ಲಿ 2 ಸ್ಪೂನಷ್ಟು ಲಿಂಬೆಹಣ್ಣು ರಸ ಹಾಕ್ಕೊಂಡೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ನಿಮಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಜ್ಜಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿರಿ, ಇಷ್ಟ ಆದರೆ ಸಾಕು. ನಮ್ಮ ಚಿಕ್ಕ ಮಗನೂ ಹೆಲ್ಪ್ ಮಾಡಿದ ನನಗೆ. ಅದರೊಳಗೆ ನಾವು ತಾಯಂದಿರು ಏನಾದರೂ ಮನೇಲಿ ಕೆಲಸ ಮಾಡತ್ರೆ ಈ ಮಕ್ಕಳು ಬಂದು ತುಂಬಾ ಕಾಡಿಸ್ತಾರೆ. ಹಾಗಾಗಿ ನಾನು ಅವ್ರಿಗೆ ಸಣ್ಣ ಪುಟ್ಟ ಕೆಲಸ ಒಂಚೂರು ಮಾಡಿಸಿ ಅವ್ರಿಗೆ ಸಮಾಧಾನ ಮಾಡಿಸ್ತೀನಿ ರೀ. ಈಗ ನೋಡಿರಿ, ಅವನ್ನ ಬ್ರೆಡ್ನ ಹಿಟ್ಟಿನೊಳಗೆ ಎದ್ದು ಕಾದಿರೋ ಎಣ್ಣೆಯೊಳಗೆ ಅವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಫ್ರೈ ಮಾಡ್ಕೊಳ್ಳಿ ಏನಾದರೂ ಇದ್ದರೆ. ಯಾಕೆಂದರೆ ನೀವು ಜೋರು ಇಟ್ಬಿಟ್ರೆ ಅವು ಹೊತ್ತು ಬಿಡುತ್ತೆ, ಹಾಗೆ ಚೆನ್ನಾಗಿ ಒಳಗೆ ಬೇಯೋಂಗಿಲ್ಲ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಅದನ್ನು ಫ್ರೈ ಮಾಡ್ಕೋಬೇಕು. ಈಗ ನೋಡಿರಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡೇನಿ. ಈಗ ಫ್ರೈ ಮಾಡ್ಕೊಂಡಿರೋದ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತೀನಿ ರೀ. ಸರ್ವ್ ಮಾಡ್ಕೊಂಡೆ. ನೋಡಿರಿ, ಚೆನ್ನಾಗಿ ಅವನ್ನ ಫ್ರೈ ಮಾಡ್ಕೊಂಡೇನಿ. ಈಗ ಒಂದು ಕಾದಿರೋ ಬಾಳಿಗೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೋತೀನಿ ರೀ ಒಗ್ಗರಣೆಗೆ. ಹಾಗೆ ಕರಿಬೇವು ಒಂದು 3-4 ಎಲೆ ಹಾಕ್ಕೋತೀನಿ ರೀ. 2 ಮೆಣಸಿನ್ಕಾಯಿ ಉದ್ದಗೆ ಹೆಚ್ಕೊಂಡಿರೋದು ಹಾಕ್ಕೊಂಡು, ಕ್ಯಾಪ್ಸಿಕಮ್, ಹಾಗೆ ಅವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ 1 ಈರುಳ್ಳಿ ಹಾಕ್ಕೊಂಡೇನಿ ರೀ ಉದ್ದಗೆ ಹೆಚ್ಕೊಂಡಿದ್ದೆ. ಅವನು ಚೆನ್ನಾಗಿ ಕೆಂಪು ಮಾಡ್ಕೋಬೇಕು ಎಣ್ಣೆಯಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಮುಂಚೆನೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ನೆಲ್ಲ, ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಸೋಯಾ ಸಾಸು, ಹಾಗೆ ಗ್ರೀನ್ ಚಿಲ್ಲಿ ಸಾಸು 2 ಸ್ಪೂನಷ್ಟು. ಖಾರ ಜಾಸ್ತಿ ಬೇಕಂದರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈಗ ನೋಡಿರಿ, ಕಾರ್ನ್ಫ್ಲವರ್ ಹಿಟ್ಟಿಂದ ಸ್ವಲ್ಪ ಕಾರ್ನ್ಫ್ಲವರ್ ಹಿಟ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳತ್ತೀನಿ ರೀ. ಹಾಕ್ಕೊಂಡು ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು, ಈಗ ನಾನು ಬ್ರೆಡ್ ಹಾಕ್ಕೊಂಡು ಹಾಗೆ ಟೊಮೆಟೊ ಸಾಸ್ ಹಾಕ್ಕೋತೀನಿ ರೀ. ನಿಮ್ಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಟೊಮೆಟೊ ಸಾಸ್ ಹಾಕ್ಕೊಂಡು ಕೊತ್ತಂಬರಿ ಮೇಲೆ ಹಾಕ್ಕೊಂಡ್ಬಿಟ್ರೆ ನೋಡಿರಿ, ಸ್ಪೆಷಲಾಗಿ ಬ್ರೆಡ್ ಮಂಚೂರಿ ರೆಡಿ ಆಯಿತು. ಮಕ್ಕಳು ಸ್ಕೂಲಿಂದ ಏನಾದರೂ ಮನೆಗೆ ಬಂದರೆ ಈ ಬ್ರೆಡ್ ಮಂಚೂರಿ ಮಾಡಿಕೊಡ್ರಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.